ನೋಡಿರ್ಬೋದು ನಮ್ಮ ಸರ್ಕಾರದಲ್ಲಿ ಈ 1 ವರ್ಷದ ಒಳಗಡೆ ಪ್ರತಿಯೊಂದು ಚಿಕ್ಕ ಹಳ್ಳಿ ಕೂಡ ಟಾರ್ ಸಾಗಿ ಆಮೇಲೆ ಶಾಲೆಗೆ ಬಸ್ಸುಗಳು ಸೌಲಭ್ಯದಲ್ಲಿ ಮಾಡಿಕೊಡ್ಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಇವತ್ತ ಎಲ್ಲ ಆರ್ಡರ್ ಕೊಟ್ಟಿದ್ದಾರೆ. 1500 ಬಸ್ಸುಗಳು ಹೊಸ ಬರ್ತಾ ಇದೆ. ಮಳೆಗಾಲ ಸ್ವಲ್ಪ ನಿಂತ ತಕ್ಷಣವೇ ರೋಡ್ಗಳು ಮಾಡೋ ಕೆಲಸಗಳು ಶುರುವಾಗುತ್ತೆ. ಅವಾಗ ಬಸ್ಸುಗಳು ಹೊಸ ಬಸ್ಸುಗಳು ಹಾಳಾಗಲ್ಲ. ಎಲ್ಲ ಮಕ್ಕಳು ತಿಳಿಸ್ಕೊಂತ ಇದ್ದೀರಾ? ಈ ಬಸ್ಸು ಯಾವ ಬಸ್ ಹೇಳಿ? ಸರ್ಕಾರದ್ದು ಅಂತ ಹೇಳ್ತೀರಲ್ವಾ? ಸರ್ಕಾರಕ್ಕೆ ಯಾವ ಇದೆಲ್ಲ ಕೊಡಕ್ಕೆ ಯಾರು ಮಾಡೋದು? ನಾವು ಕೊಡೋ ಟ್ಯಾಕ್ಸ್ ಇದ್ರೆ ಸರ್ಕಾರ ಬಸ್ಸುಗಳು ತಗೊಳ್ಳೋದು ಅಲ್ವಾ? ಅದರಿಂದ ಬಸ್ಸುಗಳೆಲ್ಲ ನಿಮ್ದೆ, ಸರ್ಕಾರದಲ್ಲ. ಸರ್ಕಾರದಿಂದ ಹಾಕಿರ್ತಾರೋ ಅಥವಾ ಅದು ಸರ್ಕಾರ ನಿಮ್ದೆ. ನಿಮ್ಮ ಮನೆಯಲ್ಲಿ ಒಂದು ವಸ್ತುನ ಎಷ್ಟು ಬಂದೋಬಸ್ತಾಗಿ ಇಟ್ಕೊಂತೀರಾ ಅಲ್ವಾ? ಅದನ್ನ ಗೀಚೋದು, ಒಡೆಯೋದು, ಅದರಲ್ಲಿ ಎಲ್ಲದಕ್ಕೆಲ್ಲ ಉಗಿಯೋದು ಎಲ್ಲ ಕೆಲಸಗಳು ಮಾಡ್ತೀರಾ. ಆ ರೀತಿನೇ ನೀವು ಇಲ್ಲಿ ಏನೇ ಸರ್ಕಾರದ ಶಾಲೆಗಳಾಗಿರ್ಬೋದು ಅಥವಾ ಸರ್ಕಾರದ ಬಸ್ಸುಗಳಾಗಿರ್ಬೋದು, ಏನೇ ಆಗಲಿ ಅದನ್ನ ನೀವು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. The voice of the poor is heard by the ministry. That is my happiness. And ಒಂದೇ ಒಂದು ಖುಷಿ, 2 ಬಸ್ ಸ್ಕೂಲ್ ಮುಂದೆ ಬಂದಿದ್ದು 2 ತಿಂಗಳದು ಪ್ರಯತ್ನ, 2 ಬಸ್ ಸ್ಕೂಲ್ ಮುಂದೆ ಕೂತ್ಕೊಂಡು ಸಾಕು. ನಮ್ದು ವಾಯ್ಸ್ ಆ ಮಿನಿಸ್ಟ್ರಿ ಕೇಳಿದ್ರು, ಆ ವಾಯ್ಸ್ ಈ ಮಿನಿಸ್ಟ್ರಿ ಕೇಳಿದ್ರು. ಈ ವಾಯ್ಸ್ ಬಡ ಮಕ್ಕಳದ ವಾಯ್ಸ್. Pray again that the transport ministry will not give up the hands and they will make sure that we run 23 kilometers without any contract basis. It should be run from the government side. These 23 villages will benefit. The villages should get the benefit. That's all my prayer. And thank you very much and God bless you.